ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಇಂದು ಪ್ರಕಟ ಆಗಿರುವಂಥದ್ದು. ಅಂದರೆ ರಾಜ್ಯದಲ್ಲಿ ಏನು ದ್ವಿತೀಯ ಪಿಯುಸಿಯಲ್ಲಿ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳ ಫಲಿತಾಂಶ ಇಂದು ಪ್ರಕಟ ಆಗಿರುವಂಥದ್ದು. ಶೇಕಡ 73.45ರಷ್ಟು ಫಲಿತಾಂಶ ಹೊರಬಿದ್ದಿರುವಂಥದ್ದು. ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಈ ಬಗ್ಗೆ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು. ಅಂದರೆ ಈ ಬಾರಿ ಏನು ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಮೊದಲನೇ ಸ್ಥಾನವನ್ನು ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿ. ಹಾಗೆ ಏನು ಸುಮಾರು 13 ಸರ್ಕಾರಿ ಕಾಲೇಜು ಶೇಕಡ 100ರಷ್ಟು ಫಲಿತಾಂಶ ಬಂದಿರುವಂಥದ್ದು. ಹಾಗೆ ಸುಮಾರು ರಾಜ್ಯದಲ್ಲಿ 90 ಕಾಲೇಜಿನಲ್ಲಿ 0% ಅಂದರೆ ಫಲಿತಾಂಶ ಬಂದಿರುವಂತಹ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಇನ್ನು 2 ಹಂತದ ಒಂದು ಮರುಪರೀಕ್ಷೆಗಳು ಇರುವಂಥದ್ದು. ಅಂದರೆ ಮರುಪರೀಕ್ಷೆಗೆ ಯಾವುದೇ ರೀತಿಯಾದಂತಹ ಶುಲ್ಕವನ್ನು ವಿಧಿಸಲ್ಲ. ಅಂದರೆ ಫ್ರೀಯಾಗಿ ಅವರು ಪರೀಕ್ಷೆಯನ್ನು ಬರಿಬೋದು ಅನ್ನುವಂತಹ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು. ಅಂದರೆ ಈ ಹಿಂದೆ ಅಂದರೆ ಮರುಪರೀಕ್ಷೆಗೆ ಶುಲ್ಕವನ್ನು ಕೂಡ ನಿಗದಿ ಮಾಡಲಾಗಿತ್ತು. ಆದರೆ ಈ ವರ್ಷ ಮಾತ್ರ ಪರೀಕ್ಷೆಗೆ ಯಾವುದೇ ರೀತಿಯಾದಂತಹ ಶುಲ್ಕವನ್ನು ಕಟ್ಟುವ ಹಾಗೆ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿರುವಂಥದ್ದು. ಈಗಾಗಲೇ ಏನೋ ಮೊದಲನೇ ಹಂತದ ಅಂದರೆ ಫಲಿತಾಂಶ ಬಂದಿರುವಂಥದ್ದು. ಅಂದರೆ ಇನ್ನೂ 2 ಪರೀಕ್ಷೆ ನಡೆಯುತ್ತೆ. ಅದಾದಮೇಲೆ ಅದನ್ನು ಕನ್ಸಿಡರ್ ಮಾಡ್ತೀವಿ. ಯಾವುದೇ ರೀತಿಯಾದಂತಹ ಮಕ್ಕಳು ಆತಂಕಕ್ಕೆ ಒಳಗಾಗಬಾರ್ದು ವಿದ್ಯಾರ್ಥಿಗಳು ಅನ್ನುವಂತಹ ಮಾತನ್ನು ಕೂಡ ಹೇಳಿರುವಂಥದ್ದು. ಅಂದರೆ ಈ ಬಾರಿಯ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅಂದರೆ ವಿದ್ಯಾರ್ಥಿನಿಯರೇ ಮೇಲುಗೈಯನ್ನು ಸಾಧಿಸಿರುವಂಥದ್ದು. ಅಂದರೆ ಏನು ವಿದ್ಯಾರ್ಥಿನಿಯರು ಜಾಸ್ತಿ ಈ ಬಾರಿಯಾಗಿ ಏನೋ ರಿಸಲ್ಟನ್ನು ಕೊಟ್ಟಿರುವಂಥದ್ದು. ಓದಿನಲ್ಲಿ ಈ ವರ್ಷವೂ ಕೂಡ ಮೇಲುಗೈ ಸಾಧಿಸಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಏನು ಇವತ್ತು ಪ್ರಕಟ ಆಗಿರುವಂತಹ ಫಲಿತಾಂಶ ಅಂದರೆ ಅಧಿಕೃತವಾಗಿ ವೆಬ್ಸೈಟಲ್ಲೂ ಕೂಡ ನೋಡ್ಕೊಳ್ಬೋದು. ಅಂದರೆ ಯಾವ್ಯಾವ ವಿದ್ಯಾರ್ಥಿಗಳು ಎಷ್ಟೆಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾರೆ ಅನ್ನುವಂಥದ್ದನ್ನು ಸರ್ಕಾರ ಈಗಾಗಲೇ ವೆಬ್ಸೈಟನ್ನು ಕೂಡ ಮಾಡಿರುವಂಥದ್ದು. ವೆಬ್ಸೈಟ್ ಮೂಲಕ ಅಧಿಕೃತವಾದಂತಹ ಮಾಹಿತಿ ಕೂಡ ಸಿಗುವಂಥದ್ದು. ಹಾಗೆ ಏನೋ ಮರುಪರೀಕ್ಷೆಗೂ ಕೂಡ ದಿನಾಂಕವನ್ನು ಕೂಡ ನಿಗದಿ ಮಾಡಿರುವಂಥದ್ದು. ಅಂದರೆ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆ ಆಗಿರ್ಬೋದು ಅಥವಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ಬೋದು, ಇದು ಯಾವುದಕ್ಕೂ ಕೂಡ ಅವಕಾಶಗಳಿರಲ್ಲ. ಅಂದರೆ CC ಕ್ಯಾಮ್ರಾ ಮತ್ತು ಬಿಗಿ ಭದ್ರತೆಯಲ್ಲಿ ಮರುಪರೀಕ್ಷೆಗಳು ಕೂಡ ನಡೆಯುತ್ತೆ. ಅಂದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಂದರೆ ಈ ಪ್ರಥಮ ಹಂತದಲ್ಲಿ ಏನು ರಿಸಲ್ಟ್ನಲ್ಲಿ ಫೇಲ್ ಆದಂತಹ ವಿದ್ಯಾರ್ಥಿಗಳು ಇನ್ನೂ 2 ಅವಕಾಶ ಇದೆ. 2 ಅವಕಾಶನ ಉಪಯೋಗಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಈಗ ಅದಕ್ಕೆ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂಥದ್ದು. CC ಕ್ಯಾಮ್ರಾ ಹಾಗೂ ಏನು ಶಿಕ್ಷಕರನ್ನು ಒಂದು ರೀತಿಯಾಗಿ ಅಂದರೆ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಪರೀಕ್ಷೆಯನ್ನು ಬರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಹಾಗೆ ಫೇಲಾದ ವಿದ್ಯಾರ್ಥಿಗಳು ಕೂಡ ಅಂದರೆ ಏನು ಕ್ಲಾಸಸ್ಸನ್ನು ಕೂಡ ಅಟೆಂಡ್ ಮಾಡಿ ಅವರು ಮಾಡುವಂಥದ್ದು. ಅಂದರೆ ನೆಕ್ಸ್ಟ್ ಇರುವಂತಹ 2 ಪರೀಕ್ಷೆಗೂ ಕೂಡ ಅವರು ಉತ್ತೀರ್ಣರಾಗಬೇಕು. ಶೇಕಡ 100ರಷ್ಟು ಫಲಿತಾಂಶ ಬರಲಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸರ್ಕಾರ ಹಾಗೂ ಶಿಕ್ಷಕರು ಕೂಡ ಏನು ಫಲಿತಾಂಶವನ್ನು ಮಾಡಲಿಕ್ಕೆ ಈಗಾಗಲೇ 2 ಮರುಪರೀಕ್ಷೆಗೂ ಕೂಡ ದಿನಾಂಕವನ್ನು ನಿಗದಿ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಈ ವರ್ಷದ ಏನು ದ್ವಿತೀಯ ಪಿಯುಸಿ ಫಲಿತಾಂಶ ಶೇಕಡ 73.40ರಷ್ಟು ಇದೆ ಅನ್ನುವಂಥದ್ದು. ಇನ್ನೂ 2 ಪರೀಕ್ಷೆ ಆದ ನಂತರದಲ್ಲಿ ಇನ್ನೂ ಹೆಚ್ಚಾಗುತ್ತೆ ಅನ್ನುವಂತಹ ಮಾತನ್ನು ಸದ್ಯ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ನೀಡಿರುವಂಥದ್ದು.